ಇದರಲ್ಲಿ ಭಾಳ ಜನ ತಡೆಯೋವಂಥವ್ರು ಯಾರು ಅಂದರೆ ಒಂದು 40 ಜನದಲ್ಲಿ 50 ಜನ ಒಳ್ಳೆಯವರು ಇರ್ತಾರೆ, 10 ಜನ ಕೆಟ್ಟವರು ಇರ್ತಾರೆ. ಇವ್ರ ಜೊತೆಲೇ ಕೆಲವರು ತೊಟ್ಲು ತೂಗಿ, ಕೆಲವರು ಚಿವುಟವರು ಇರ್ತಾರೆ, ತೊಟ್ಲು ತೂಗೋರು ಇರ್ತಾರೆ. ಅದರಲ್ಲಿ ಕೆಲವರು ಎಂಗ್ಲಿಷ್ ಕಾಸಿಗೆ ಆಸೆ ಪಡೋರು ಇರ್ತಾರೆ. ಓ ಭಿಕ್ಷೆಗೆ ನಮಗೆ ದುಡ್ಡು ಸಿಗತ್ತೆ, ಇವತ್ತು ರಾತ್ರಿ ಇವನ ಜೊತೆ ಇರ್ತಾರೆ, ಬೆಳಗ್ಗೆ ಅವನ ಜೊತೆ ಇರ್ತಾರೆ. ಆ ಕಡೆ ಅವ್ವನೂ ಹೂ ಅಂತಾರೆ, ಈ ಕಡೆ ಬೂವನೂ ಹೂ ಅಂತಾರೆ. 6 ಕೊಟ್ಟರೆ ಅತ್ತೆ, 3 ಕೊಟ್ಟರೆ ಸೊಸೆ. ಇಂಥದ್ದಿರೋರು ಭಾಳ ಜನ ಕರ್ನಾಟಕದಲ್ಲಿ ನಮ್ಮಲ್ಲಿರ್ತಕ್ಕಂಥ ರಾಜಕೀಯದವ್ರು ಭಾಳ ಜನ ಇದ್ದಾರೆ. ಅದರಲ್ಲಿ ಏನಾಗಿದೆ, ನಮ್ಮ ಸಿದ್ದರಾಮಯ್ಯನಿಗೆ ಭಾಳ ಜನ ಹಿತ್ತಾಳೆ. ಸಿದ್ದರಾಮಯ್ಯ ವಾಸ್ ಅ ಗ್ರೇಟ್ ಅಡ್ಮಿನಿಸ್ಟ್ರೇಟ್ರು. ಸಿದ್ದರಾಮಯ್ಯನ ಮೆಚ್ಕೋಬೇಕು. ಯಾಕೆಂದರೆ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು, ಲಂಚ ಗಿಂಚ ತೊಗೊಳ್ತಿರಲಿಲ್ಲ, ಒಳ್ಳೆ ಅಡ್ವೊಕೇಟು ಎಲ್ಲ ಇತ್ತು. ಆದರೆ ಹಿತ್ತಾಳೆ ಕಿವಿ ಆಗಿದ್ದರಿಂದ ಸಿದ್ದರಾಮಯ್ಯನಿಗೆ ವಯಸ್ಸಾಗ್ತಾ ಏನಾಗಿದೆ, ಪೆಕ್ಕರು ನನ್ನ ಮಕ್ಕಳು ಭಾಳ ಜನ ಇದ್ದಾರೆ. ಆ ದರಿದ್ರ ಮಿನಿಸ್ಟ್ರುಗಳೆಲ್ಲ ಏನಾಗಿದೆ, ಯಾವಾಗ ದುಡ್ಡು ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಕಾಂಗ್ರೆಸ್ ಅನ್ಎಕ್ಸ್ಪೆಕ್ಟೆಡಾಗಿ ಯಾವಾಗ ಬಂದುಬಿಡ್ತೋ, ಇನ್ನೇನು ತಿರುಗಿ ಯಾವಾಗ ಹೋಗೋದು ಗ್ಯಾರಂಟಿ. ಅದಕ್ಕೆ ಅವತ್ತು ನಾನು ಹಾಸನ ಮೇಲೆ ಏನು ಹೇಳಿದೆ, ಇನ್ನು ಜಲಮದಲ್ಲಿ ಕಾಂಗ್ರೆಸ್ಸು ಶತಾಯಗತಾಯ, ಇನ್ನು 10 ವರ್ಷ ಆದಮೇಲೆ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಕೊಡದೇ ಇದ್ದರೆ, ಅದು ಹೇಳ್ಬಿಡ್ತೀನಿ ಕೇಳೋ, ಡಿ ಕೆ ಶಿವಕುಮಾರ್ನ ಇವ್ರು ಯಾರು ಮುಖ್ಯಮಂತ್ರಿ ಕೊಡದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಛಿದ್ರ ಆಗೋದು ಶತಸಿದ್ಧ, ಶಿವನ ಮೇಲೆ ಆಣೆ ಸತ್ಯ. ಅದು ಹೆಂಗೆ ಹೊರಟಾಗತ್ತೆ ಅಂದ್ಕೋ, ಎಲ್ಲರೂ ಇನ್ನು ಜಲಮದಲ್ಲಿ ಕಾಂಗ್ರೆಸ್ ಇತ್ತಾ, ಕಾಂಗ್ರೆಸ್ ಅನ್ನೋ ಪಕ್ಷ ಇತ್ತಾ ಅಂತ ಹೊರಟಾಗತ್ತೆ. ಇದರಲ್ಲಿ ಭಾಳ ಜನ ತಡೆಯೋವಂಥವ್ರು ಯಾರು ಅಂದರೆ ಒಂದು 40 ಜನದಲ್ಲಿ 50 ಜನ ಒಳ್ಳೆಯವರು ಇರ್ತಾರೆ, 10 ಜನ ಕೆಟ್ಟವರು ಇರ್ತಾರೆ. ಇವ್ರ ಜೊತೆಲೇ ಕೆಲವರು ತೊಟ್ಲು ತೂಗಿ, ಕೆಲವರು ಚಿವುಟವರು ಇರ್ತಾರೆ, ತೊಟ್ಲು ತೂಗೋರು ಇರ್ತಾರೆ. ಅದರಲ್ಲಿ ಕೆಲವರು ಎಂಗ್ಲಿಷ್ ಕಾಸಿಗೆ ಆಸೆ ಪಡೋರು ಇರ್ತಾರೆ. ಓ ಭಿಕ್ಷೆಗೆ ನಮಗೆ ದುಡ್ಡು ಸಿಗತ್ತೆ, ಇವತ್ತು ರಾತ್ರಿ ಇವನ ಜೊತೆ ಇರ್ತಾರೆ, ಬೆಳಗ್ಗೆ ಅವನ ಜೊತೆ ಇರ್ತಾರೆ. ಆ ಕಡೆ ಅವ್ವನೂ ಹೂ ಅಂತಾರೆ, ಈ ಕಡೆ ಬೂವನೂ ಹೂ ಅಂತಾರೆ. 6 ಕೊಟ್ಟರೆ ಅತ್ತೆ, 3 ಕೊಟ್ಟರೆ ಸೊಸೆ. ಇಂಥದ್ದಿರೋರು ಭಾಳ ಜನ ಕರ್ನಾಟಕದಲ್ಲಿ ನಮ್ಮಲ್ಲಿರ್ತಕ್ಕಂಥ ರಾಜಕೀಯದವ್ರು ಭಾಳ ಜನ ಇದ್ದಾರೆ. ಅದರಲ್ಲಿ ಏನಾಗಿದೆ, ನಮ್ಮ ಸಿದ್ದರಾಮಯ್ಯನಿಗೆ ಭಾಳ ಜನ ಹಿತ್ತಾಳೆ. ಸಿದ್ದರಾಮಯ್ಯ ವಾಸ್ ಅ ಗ್ರೇಟ್ ಅಡ್ಮಿನಿಸ್ಟ್ರೇಟ್ರು. ಸಿದ್ದರಾಮಯ್ಯನ ಮೆಚ್ಕೋಬೇಕು. ಯಾಕೆಂದರೆ ಒಳ್ಳೆ ಅಡ್ಮಿನಿಸ್ಟ್ರೇಟ್ರು, ಲಂಚ ಗಿಂಚ ತೊಗೊಳ್ತಿರಲಿಲ್ಲ, ಒಳ್ಳೆ ಅಡ್ವೊಕೇಟು ಎಲ್ಲ ಇತ್ತು. ಆದರೆ ಹಿತ್ತಾಳೆ ಕಿವಿ ಆಗಿದ್ದರಿಂದ ಸಿದ್ದರಾಮಯ್ಯನಿಗೆ ವಯಸ್ಸಾಗ್ತಾ ಏನಾಗಿದೆ, ಪೆಕ್ಕರು ನನ್ನ ಮಕ್ಕಳು ಭಾಳ ಜನ ಇದ್ದಾರೆ. ಆ ದರಿದ್ರ ಮಿನಿಸ್ಟ್ರುಗಳೆಲ್ಲ ಏನಾಗಿದೆ, ಯಾವಾಗ ದುಡ್ಡು ಮಾಡ್ತೀವಿ ಅಂತ ಗೊತ್ತಿಲ್ಲದೆ ಕಾಂಗ್ರೆಸ್ ಅನ್ಎಕ್ಸ್ಪೆಕ್ಟೆಡಾಗಿ ಯಾವಾಗ ಬಂದುಬಿಡ್ತೋ, ಇನ್ನೇನು ತಿರುಗಿ ಯಾವಾಗ ಹೋಗೋದು ಗ್ಯಾರಂಟಿ. ಅದಕ್ಕೆ ಅವತ್ತು ನಾನು ಹಾಸನ ಮೇಲೆ ಏನು ಹೇಳಿದೆ, ಇನ್ನು ಜಲಮದಲ್ಲಿ ಕಾಂಗ್ರೆಸ್ಸು ಶತಾಯಗತಾಯ, ಇನ್ನು 10 ವರ್ಷ ಆದಮೇಲೆ ಇನ್ ಕೇಸ್ ಡಿ ಕೆ ಶಿವಕುಮಾರ್ ಕೊಡದೇ ಇದ್ದರೆ, ಅದು ಹೇಳ್ಬಿಡ್ತೀನಿ ಕೇಳೋ, ಡಿ ಕೆ ಶಿವಕುಮಾರ್ನ ಇವ್ರು ಯಾರು ಮುಖ್ಯಮಂತ್ರಿ ಕೊಡದೇ ಇದ್ದ ಪಕ್ಷದಲ್ಲಿ ಕಾಂಗ್ರೆಸ್ ಛಿದ್ರ ಆಗೋದು ಶತಸಿದ್ಧ, ಶಿವನ ಮೇಲೆ ಆಣೆ ಸತ್ಯ. ಅದು ಹೆಂಗೆ ಹೊರಟಾಗತ್ತೆ ಅಂದ್ಕೋ, ಎಲ್ಲರೂ ಇನ್ನು ಜಲಮದಲ್ಲಿ ಕಾಂಗ್ರೆಸ್ ಇತ್ತಾ, ಕಾಂಗ್ರೆಸ್ ಅನ್ನೋ ಪಕ್ಷ ಇತ್ತಾ ಅಂತ ಹೊರಟಾಗತ್ತೆ.